ಹಲೋ ಫ್ರೆಂಡ್ಸ್, ಶಿವಸತಿ ಕುಕ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ಈ ವಿಡಿಯೋ ಮಾಡ್ತಿದ್ವಿ. ಇವತ್ತು ನಾವು ಮಾಡ್ತಿರೋದು ಟೊಮೆಟೊ ಸಾಂಬಾರ್. ಇದಕ್ಕೆ ಮಾಡೋದು ತುಂಬ ಈಸಿ. ಬರೀ 15 ಮಿನಿಟ್ಸ್ ಮಾಡ್ಬೋದು. ಹೆಂಗೆ ಮಾಡೋದು ಅಂತ ನಮ್ಮ ಅಜ್ಜಿ ತೋರಿಸ್ತಾಳೆ. ಫಸ್ಟು ಒಂದು ಪಾತ್ರೆ ನೀರಿಡಿ, ಒಲೆ ಹಚ್ಚಿ. ನಾವು ತಗೊಂಡಿರೋದು 9 ಟೊಮೆಟೊಸ್. ಇದನ್ನ ನೀರಲ್ಲಿ 5 ನಿಮಿಷ ಬೇಯಿಸಿ. ಬೆಂದ ಮೇಲೆ ಕಲರ್ ಚೇಂಜ್ ಆಗುತ್ತೆ. ಬರೀ ಟೊಮೆಟೊ ತಗೊಂಡು ಪಕ್ಕಕ್ಕಿಡಿ. ಇದನ್ನ ಮಾಡೋದು ತುಂಬ ಈಸಿ, ಮಕ್ಕಳು ಮಾಡ್ಬೋದು. ನನಗೆ ಈ ಸಾರು ತುಂಬ ಇಷ್ಟ. ಇದು ಇಡ್ಲಿ ಜೊತೆ ತಿನ್ಬೋದು, ಇದು ಅನ್ನ ಜೊತೆನೂ ತಿನ್ಬೋದು. ದೋಸೆ ಚಪಾತಿಗೂ ಚೆನ್ನಾಗಿರುತ್ತೆ. ಈಗ ನಾವು ರುಬ್ಬಕ್ಕೆ ರೆಡಿ ಮಾಡೋಣ. ಫಸ್ಟು 2 ಸ್ಪೂನ್ ಸಾಂಬಾರು ಪುಡಿ ತಗೊಳ್ಳಿ. ಆಮೇಲೆ 1 ಸ್ಪೂನ್ ಜೀರಿಗೆ, 1 ಬೌಲ್ ಕಾಯಿ ತುರಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ರುಬ್ಕೊಳ್ಳಿ. ರುಬ್ಬಿದ ಮೇಲೆ ಈ ಥರ ಕಾಣುತ್ತೆ. ಈಗ ಇದಕ್ಕೆ ಬೆಂದಿರೋ ಟೊಮೆಟೊ ಹಾಕ್ಕೊಳ್ಳಿ. ಇದನ್ನ ಚೆನ್ನಾಗಿ ರುಬ್ಬಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿ ಪಾತ್ರೆ ಇಡಿ. 1 ಸ್ಪೂನ್ ಎಣ್ಣೆ ಹಾಕಿ, ಸ್ಪೂನ್ ಸಾಸಿವೆ ಹಾಕಿ, 4 ಒಣಮೆಣಸಿನ್ಕಾಯಿ ಹಾಕಿ, ಚೆನ್ನಾಗಿ ಬಾಡಿಸಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಚೂರು ಹಾಕಿ. ಈಗ ರುಬ್ಬಿದ ಮಿಕ್ಸಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ. ರುಚಿಗೆ ಉಪ್ಪು ಹಾಕಿ, ಸ್ವಲ್ಪ ಬೆಲ್ಲ ಹಾಕಿ, ಎಣ್ಣೆ ಬಿಟ್ಕೊಳ್ಳೋ ತನಕ ಕುದಿಸಿ. ಈಗ ಟೊಮೆಟೊ ಸಾಂಬಾರ್ ರೆಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟೈಮ್ ಹೊಸ ತಿಂಡಿ ಹೇಳ್ಕೊಡ್ತೀವಿ. ಬಾಯ್.